ಉಡುಪಿಯ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಮಿತಿಯ ಮುಖಂಡ ಶೇಖರ್ ಹಾವಂಜೆ ಅಕ್ರಮದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಅವ್ಯವಹಾರ ನಡೆದಿರುವ ಈ ಸಹಕಾರಿ ಸಂಘವನ್ನು ಈ ಕೂಡಲೇ ಜಿಲ್ಲಾಡಳಿತ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ಚಿನ್ನಾಭರಣವನ್ನ ಅಡವಿಟ್ಟು ಗ್ರಾಹಕರಿಗೆ ಅನೇಕ ವರ್ಷಗಳಿಂದ ವಂಚಿಸುತ್ತಾ ಬರಲಾಗಿದೆ. ಈ ನಕಲಿ ಚಿನ್ನವನ್ನ ಅಡವಿಟ್ಟು ಕೋಟ್ಯಾಂತರ ರೂಪಾಯಿಯ ಬೇನಾಮಿ ಭೂಮಿಯನ್ನ ಖರೀದಿಸಿ ದುಬಾರಿ ಬೆಲೆಗೆ ಮಾರಾಟ ಮಾಡುವ ಕಾರ್ಯವೂ ನಡೆದಿದೆ. ಇದರಲ್ಲಿ ಶಾಮೀಲಾಗಿರುವ ನಿರ್ದೇಶಕರುಗಳಿಗೆ ಮತ್ತು ಅಧಿಕಾರಿ ಸಿಬ್ಬಂದಿ ವರ್ಗದ ವಿರುದ್ಧ ತನಿಖೆ ಮಾಡಬೇಕೆಂದು ಆಗ್ರಹಿಸಿದ್ರು. ಜಿಲ್ಲೆಯ ಹಲವು ಸರ್ಕಾರಿ ಬ್ಯಾಂಕುಗಳಲ್ಲಿ ನಕಲಿ ಚಿನ್ನವನ್ನ ಇಟ್ಟು ಸಾಲ ನೀಡುತ್ತಿರುವ ಹಗರಣದ ಬಗ್ಗೆ ಹಲವು ದೂರುಗಳು ಬಂದಿದ್ದು, ಈ ಬಗ್ಗೆ ಜಿಲ್ಲಾಡಳಿತದ ಗಮನಕ್ಕೆ ತರಲಾಗಿದೆ. ಇದರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರು ಬೃಹತ್ ಹೋರಾಟ ನಡೆಸುವುದಾಗಿ ಹೇಳಿದರು. ಉಡುಪಿ ಜಿಲ್ಲೆಯಲ್ಲಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಸರ್ಕಾರದ ಕೋಟ್ಯಾಂತರ ರೂಪಾಯಿಗಳು ಯಾವ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ತುಂಬಿಕೊಳ್ಳುತ್ತಾ ಇದೆ, ಯಾವ ಅಧಿಕಾರಿಗಳು ಇವತ್ತು ಉನ್ನತ ಮಟ್ಟದಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಗಮನಕ್ಕೆ ಇದೆ ಅಂತ ಅಂದ್ಕೊಳ್ತಾ, ಇದರಲ್ಲೊಂದು ವಿಚಾರವಾಗಿ ಇವತ್ತು ಸಹಕಾರ ಸಂಘದ ಒಂದು ವಿಚಾರವನ್ನು ನಾವು ಪತ್ರಿಕೆಗೋಷ್ಠಿನಲ್ಲಿ ಮಾತಾಡಲಿಕ್ಕೆ ಬಂದಿರುವಂಥದ್ದು. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ವಿಚಾರವಾಗಿದೆ. ಈ ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ಆಗ್ತಿರುವಂತಹ ಒಂದು ಭ್ರಷ್ಟಾಚಾರದ ಬಗ್ಗೆ ಅಲ್ಲಿನ ಸ್ಥಳೀಯರು, ಗ್ರಾಹಕರು ಅನೇಕ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ, ಮೇಲಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಯಾವುದೇ ಒಂದು ಕಾನೂನು ಕ್ರಮ ಆಗದೆ ಇವತ್ತಿಗೂ ಕೂಡ ಆ ಒಂದು ಬ್ಯಾಂಕಿನಲ್ಲಿ ಒಳಗಿರುವಂತಹ ಆಡಳಿತ ಕಮಿಟಿ ಇವತ್ತು ಭ್ರಷ್ಟಾಚಾರವನ್ನು ಸಲ್ಲಿಸಿರುವಂಥದ್ದು. ಪ್ರಾಥಮಿಕವಾಗಿ ತನಿಖೆ ಮಾಡಿರುವಂತಹ ಒಂದು ಸಹಕಾರ ಸಂಘದ ಅಧಿಕಾರಿಗಳಿಗೆ ಗೊತ್ತಾಗಿರುವಂಥದ್ದು. ಇದರಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ, ಸುಮಾರು ನಮಗೆ ಸಾರ್ವಜನಿಕರಿಂದ ಮಾಹಿತಿ ಬಂದ ಪ್ರಕಾರ 20 ಕೋಟಿಗೂ ಅಧಿಕ ಬೆಲೆ ಬಾಳುವ ಒಂದು ನಕಲಿ ಚಿನ್ನಾಭರಣಗಳನ್ನು ಅಡವಿಟ್ಟು ಅದರಲ್ಲಿ ಬೇನಾಮಿ ಹೆಸರಲ್ಲಿ ಕೋಟಿ ರೂಪಾಯಿ ಸಾಲವನ್ನು ಪಡ್ಕೊಂಡು ಅದನ್ನು ಬೇರೆ ಭೂಮಿಗೆ ಬರೆಸಿ ಆ ಭೂಮಿಯನ್ನು ಖರೀದಿ ಮಾಡಿ ಆ ಭೂಮಿಯನ್ನು 2-3 ವರ್ಷದ ನಂತರ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಿ ಮತ್ತೆ ಪುನಃ ಅದೇ ಹಣವನ್ನು ಈ ಬ್ಯಾಂಕಿನಲ್ಲಿ ಇಟ್ಕೊಂಡು ಆ ನಕಲಿ ಚಿನ್ನವನ್ನು ವಾಪಸ್ ಬಿಡಿಸುವುದು, ಇವರ ತಂಡದ ಇನ್ನೊಬ್ಬರಿಗೆ ಅದೇ ಚಿನ್ನವನ್ನು ಕೊಡೋದು, ಅವರು ಅದೇ ರೀತಿಯಾಗಿ ಆ ಚಿನ್ನವನ್ನು ತಗೊಂಡ್ಬಂದು ಇಡುವುದು, ಅವರಿಗೆ ಬೇಕಾದಷ್ಟು ಕೋಟಿ ಹಣ ಬೇನಾಮಿ ಹೆಸರಲ್ಲಿ ತಗೊಳ್ಳೋದು, ಇದು ನಿರಂತರವಾಗಿ ನಡೀತಾ ಬಂದಿರುವಂತಹ ವಿಚಾರ. ಈ ಬಗ್ಗೆ ನಮ್ಮ ಸಂಘಟನೆಗಳು, ಸಾಮಾಜಿಕ ಹೋರಾಟಗಾರರು ದೂರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟ DRAಗೆ ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೂಡ ಲಿಖಿತವಾಗಿ ದೂರನ್ನು ಕೊಟ್ಟಿದ್ದೇವೆ. ಈ ದೂರಿನ ಅನ್ವಯವಾಗಿ ಪ್ರಾಥಮಿಕ ಒಂದು ತನಿಖೆಯನ್ನು ನಡೆಸಿರುವಂತಹ DR ಕೂಡ ಇದರಲ್ಲಿ ಆರೋಪ ಇದೆ, ಇದರದ್ದು ಸ್ಪಷ್ಟತೆ ಕೊಡಬೇಕಂತ ಈಗಾಗಲೇ ಅವರಿಗೆ ನೋಟಿಸ್ ಕೂಡ ಹೊರಡಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಆ ಒಂದು ಬ್ಯಾಂಕಿನ 7 ಶಾಖೆಗಳಿದೆ. ಆ ಎಲ್ಲಾ ಶಾಖೆಗಳಲ್ಲೂ ಇಂಥದೇ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ನಮ್ಮ ಸಂಘಟನೆಗಳಿಗೆ ತಿಳಿದಿರುವಂಥದ್ದು. ಈ ಒಂದು ವಿಚಾರವಾಗಿ ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧ ಒಕ್ಕಣೆ ರೈತರ ಸೇವಾ ಸಹಕಾರಿ ಸಂಘ ಸುಮಾರು 7 ಶಾಖೆಗಳನ್ನು ಹೊಂದಿದ್ದು, ಮೊನ್ನೆ 31/3/2025ಕ್ಕೆ ಅವರು ನೀಡಿರುವಂತಹ ಮಹಾಸಭೆಯ ಒಂದು ವರದಿ ಪ್ರಕಾರ 31/3/2024ಕ್ಕೆ ಚಿನ್ನಾಭರಣ ಈಡಿನ ಸಾಲ 29,50,81,81,000. ಅದೇ ರೀತಿ 31/3/25ಕ್ಕೆ ಚಿನ್ನಾಭರಣ ಈಡಿನ ಸಾಲ 42,44,16,16,000 ಆಗಿದೆ. ಸುಮಾರು 13 ಕೋಟಿ ರೂಪಾಯಿ ಹೆಚ್ಚುವರಿ ಚಿನ್ನಾಭರಣದ ಈಡಿನ ಸಾಲವನ್ನು ಅವರು ನೀಡಿದ್ದಾರೆ. ಬಹುಶಃ 13 ಕೋಟಿ ಕೂಡ ಚಿನ್ನಾಭರಣದ ಬಹುಶಃ ನಕಲಿ ಚಿನ್ನವನ್ನೇ ಅಡವಿಟ್ಟು ಸಾಲವನ್ನು ಪಡೆದಿರುವ ಬಗ್ಗೆ ನಮಗೆ ಅನುಮಾನ ಇದೆ. ಈ ಬಗ್ಗೆ ಈಗಾಗಲೇ ನಾವು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ದೂರನ್ನು ನೀಡಿದ್ದೇವೆ. ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಸಹಕಾರ ಸಂಘವನ್ನ ತಕ್ಷಣ ಅಮಾನತುಪಡಿಸಿ ಅದರ ಮೇಲೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮತ್ತು ರೈತರ ಮತ್ತು ಗ್ರಾಹಕರ ಹಿತವನ್ನ ಸ್ಥಳೀಯ ಜಿಲ್ಲಾಡಳಿತ ಗಮನಕ್ಕೆ ತೆಗೆದುಕೊಂಡು ಈ ಬಗ್ಗೆ ಕಠಿಣ ನಿರ್ಧಾರವನ್ನು ಕೈಗೊಳ್ಳಬೇಕೆಂದು ಕೂಡ ನಾವು ಆಗ್ರಹಿಸುತ್ತೇವೆ. ಈಗಾಗಲೇ ಸಹಕಾರ ಇಲಾಖೆಯವರಿಗೆ ನೋಟಿಸ್ ಅನ್ನ ನೀಡಿದ್ದು 3 ದಿನಗಳ ಕಾಲಾವಕಾಶವನ್ನು ನೀಡಿ
ತಕ್ಷಣ ಉತ್ತರವನ್ನು ನೀಡಿ ಅಂತೇಳಿ ಇದುವರೆಗೆ ಉತ್ತರ ನೀಡಿರುವ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಬೇಕು. ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಬಹುಶಃ ಹೆಚ್ಚಿನ ಸಹಕಾರ ಸಂಘಗಳಲ್ಲಿ ಇದೇ ರೀತಿಯ ಕಾರ್ಯಚಟುವಟಿಕೆ ನಡೀತಾ ಇದೆ. ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕೆಂದು ನಾವು ಈ ಪತ್ರಿಕಾ ಹೇಳಿಕೆ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಸದಾಶಿವ ಶೆಟ್ಟಿ ಹೇರೂರು, ಜಯಾಕರ್ ಉಪಸ್ಥಿತರಿದ್ದರು. ಶ್ರೀಜಿತ್, V4 ನ್ಯೂಸ್, ಉಡುಪಿ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.